ಚೆನ್ನಾಗಿ ಇಟ್ಟಿರಲಿ, ಹೊಸ ವರ್ಷನ ಹೊಸ ಥರದಿಂದ ಆರಂಭ ಆಗಲಿ. ಹಾಗೆ ಯಾವುದಾದ್ರು ಒಂದು ಕನಸನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳುವ. ಈ ವರ್ಷದ ಎಂಡಿಗೆ ಯಾವುದಾದ್ರು ಒಂದು ನಮ್ಮ ಕನಸನ್ನು ಯಶಸ್ಸು ಮಾಡೋ ಥರ ನಾವು ಇವೆಲ್ಲ ಹೊಸ ವರ್ಷ ಅಂತೇಳಿ ಇದ್ದರೆ ಇವರಿಗೆಲ್ಲ ಏನು ಪ್ರಪಂಚನೇ ಗೊತ್ತಿಲ್ಲ. ಯಾವ ಫುಲ್ಲು ತೆಗೆದು ಕ್ಲೀನ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತಲ್ಲ, ಆದರೆ ಒಳಗಡೆ ಹೊಕ್ಕಿ ತೆಗೆಯುವುದೇ ಫುಲ್. ಯಾಕಂದರೆ ಹುಲ್ಲು ಹಾಕಿದ್ದೀನಿ. ಅವರು ಆ ಶಿವಲ್ಲ ಅಂದರೆ ಅಲ್ಲಿ ಆಲ್ಮೋಸ್ಟ್ ತಿಂತಾರೆ, ಅದ್ರ ಕೆಳಗಡೆ ಮಣ್ಣು ಕಟ್ ಮಾಡಿಲ್ಲ. ನಾನು ಹೋದರೆ ಫುಲ್ ಮೈಯೆಲ್ಲ ಪೂರ್ತಿ ಬದ್ದೆ. ಇನ್ನು ದೊಡ್ಡ ಜಟ್ಟಿಗೆ ಸ್ಟಾಪ್ ಹಾಕ್ಕೊಂಡಿದೆ, ಅದನ್ನು ಹೋಗಿ ಮತ್ತೆ ಸರಿ ಮಾಡಬೇಕು. ಬೆಂಕಿ ಕೂಡ ಮಾಡಿಲ್ಲ. ಆಲ್ರೆಡಿ ಅಪ್ಪ ತೋಟದಿಂದ ಮನೆಗೆ ಬಂದಾಯಿತು, ಏನೂ ಕೂಡ ಮಾಡಿಲ್ಲ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು 2025 ಮೊದಲನೇ ದಿನದ ಲಾಗ್ನ ಇವತ್ತಿಗೆ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ, ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು. ಸೊ 2025ಕ್ಕೆ ಎಲ್ರಿಗೂ ಕೂಡ ಸ್ವಾಗತ ಮಾಡ್ತಾ, ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕ್ಯಾಲೆಂಡರ್ ಪ್ರಕಾರ 2025ನೇ ಜನವರಿ 1ನೇ ತಾರೀಕು ಮೊದಲನೇ ದಿನ ಆಗಿರುತ್ತೆ. ಆದರೆ ನಾವು ಹೊಸ ವರ್ಷನ ಆಚರಣೆ ಮಾಡೋದು ಯುಗಾದಿ ಹಬ್ಬ ದಿನದಿಂದ. ಸೊ ಇರಲಿ, ಎಲ್ರಿಗೂ ಕೂಡ ಯಶಸ್ಸು, ಆಯಸ್ಸು, ಆರೋಗ್ಯ ಎಲ್ಲನೂ ಕೂಡ ಚೆನ್ನಾಗಿ ಇಟ್ಟಿರಲಿ. ಹೊಸ ವರ್ಷನ ಹೊಸ ಥರದಿಂದ ಆರಂಭ ಆಗಲಿ. ಹಾಗೆ ಯಾವುದಾದ್ರು ಒಂದು ಕನಸನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳುವ. ಈ ವರ್ಷದ ಎಂಡಿಗೆ ಯಾವುದಾದ್ರು ಒಂದು ನಮ್ಮ ಕನಸನ್ನು ಯಶಸ್ಸು ಮಾಡೋ ಥರ ನಾವು ಇಡೀ ವರ್ಷನ ಅದನ್ನು ಯಶಸ್ಸಿಗೋಸ್ಕರ ನಾವು ದುಡಿಯುವ. ಹಾಗೆ ಎಲ್ರಿಗೂ ಕೂಡ ಯಶಸ್ಸನ್ನು ಸಿಗಲಿ. ಯಾವುದಾದ್ರು ಒಂದು ಕನಸನ್ನು ಕಾಣುವ. ಮತ್ತು ಏನಾದರೂ ನಾವು ಒಳ್ಳೆಯದನ್ನು ಮಾಡಲಿಕ್ಕೆ ಇವತ್ತಿಗೆ ನಾವು ಅಡಿಪಾಯನ ಹಾಕಿಬಿಟ್ಟು ಈ ವರ್ಷದ ಎಂಡದೊಳಗೆ ಅದನ್ನು ಸಕ್ಸಸ್ ಮಾಡೋ ಥರ ನಾವು ಅದಕ್ಕೆ ನಾವು ಕರೆಕ್ಟಾಗಿ ನೋಡುವ, ಯಶಸ್ಸು ಮಾಡಲಿಕ್ಕೆ ಆಗೋ ಥರ ಟ್ರೈ ಮಾಡುವ. ಇವತ್ತೇ ನಾವು ಅಡಿಪಾಯನ ಹಾಕಿಟ್ಕೊಂಡ್ರೆ ಲಾಸ್ಟ್ ಒಂದು 12 ತಿಂಗಳದೊಳಗಡೆ ನಾವು ಅದಕ್ಕೆ ಯಶಸ್ಸಾಗಿ ಕಾಣಬಹುದು ಅಂತ ಹೇಳಿಬಿಟ್ಟು ಏನಾದರೂ ಒಂದು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಅಂತ ನಾವು ಇವತ್ತೇ ಆಡ್ಕುವ. ಹೊಸ ವರ್ಷ ಅಂತ ಹೇಳಿಬಿಟ್ಟು ನಾವು ಆಚರಣೆ ಮಾಡೋದಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ನಾವು ಏನಾದರೂ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತಲೂ ಕೂಡ ಇದೇ ದಿನದಿಂದ ನಾವು ಸ್ಟಾರ್ಟ್ ಮಾಡುವ. ಮತ್ತು 4 ಜನಕ್ಕೆ ನಾವು ಒಳ್ಳೇದು ಮಾಡದಿದ್ರೂ ಪರವಾಗಿಲ್ಲ, ಕೆಟ್ಟದನ್ನು ಮಾತ್ರ ಮಾಡಲಿಕ್ಕೆ ಹೋಗಬಾರ್ದು ಅಂತೇಳಿ ಪಾಠವನ್ನು ಫಸ್ಟ್ ಕಲಿವೆ. ಯಾಕಂದರೆ ಇವಾಗ ಸಮಾಜದಲ್ಲಿ ಒಬ್ರಿಗೊಬ್ಬರಿಗೆ ಕೆಟ್ಟದನ್ನೇ ಬಯಸ್ತಾರೆ ಬಿಟ್ಟರೆ ಒಳ್ಳೆಯದನ್ನು ಯಾರೂ ಬಯಸ್ಲಿಕ್ಕೆ ಹೋಗೋದಿಲ್ಲ. ನಾವು ಒಳ್ಳೇದು ಇನ್ನೊಬ್ರಿಗೆ ಮಾಡ್ಲಿಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಯಾರಿಗೂ ಮಾಡೋಕ್ಕೆ ಹೋಗಬಾರ್ದು. ಸೊ ಬನ್ನಿ ಇವತ್ತಿನ ಲಾಗ್ನ ಏನಂತ ಹೇಳಿಬಿಟ್ಟು, ಸೊ ಬೆಳಗ್ಗಿಂದ ಎಲ್ಲ ಕೆಲಸನೂ ಮಾಡಿ ಮಧ್ಯಾಹ್ನ ಮೇಲಿಂದ ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಪ್ಪ ಅಮ್ಮ ಇವತ್ತು ಕೂಡ ಮನೇಲಿಲ್ಲ. ಅವರಿಗೆ ಹೊಸ ವರ್ಷ ಇದು ಕ್ಯಾಲೆಂಡರ್ ಹೊಸ ವರ್ಷ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಅವ್ರಿಗೆ ಗೊತ್ತಿರೋದು ಯುಗಾದಿಗೆ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಯುಗಾದಿ ದಿನ ನಮ್ಮ ಹಬ್ಬ ಮಾಡಿ ಸ್ವೀಟ್ ತಿಂಡಿ ಮಾಡಿ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಅವ್ರ ಮಾಮೂಲಿ ಡ್ಯೂಟಿ ಹೇಗಿರುತ್ತೋ ಹಾಗೆಯೇ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ತೋಟಕ್ಕೆ ಹೋಗಿದ್ದಾರೆ. ಇವತ್ತು ಕೂಡ ಎಲ್ಲ ದನಗಳಿಗೆ ಕರ್ಕೊಂಡು ತೋಟಕ್ಕೆ ಹೋಗಿದ್ದಾರೆ. ನಾನು ಮನೇಲಿದ್ದೀನಿ. ಯಾಕೆಂದರೆ ಅಂಗಳದಲ್ಲೆಲ್ಲ ಫುಲ್ ಅಡಿಕೆ ಒಣಸ್ಲಿಕ್ಕೆ ಆಗಿರ್ತೀವಿ, ಮನೆ ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಯಾರಾದರೂ ಬರ್ತಾರೆ, ಅಕಸ್ಮಾತ್ ಈಗೆಲ್ಲ ಕಳು ಜಾಸ್ತಿ ಅಲ್ಲ. ಸೊ ಹಾಗಾಗಿ ನಾನು ಮನೇಲೇ ಇದ್ದೀನಿ. ಮನೇಲಿದ್ದು ಇವತ್ತೇ ಅಡಿಕೆ ಶಶಿಗೆಲ್ಲ ಒಂದು ಸ್ವಲ್ಪ ಕಳೆನ ತೆಗೆದೆ. ಇವಾಗ ಮತ್ತೆ ಇದೆ ಕಳೆ ತೆಗೆಯೋದು. ಅದನ್ನು ಕಳೆಯೆಲ್ಲ ತೆಗಿಲಿಕ್ಕೆ ಹೋಗುವ. ಹಾಗೆ ನೆಕ್ಸ್ಟ್ ಒಂದು ಸ್ವಲ್ಪ ಗುಲಾಬಿ ಗಿಡ ಇದೆ, ಅದನ್ನೆಲ್ಲ ಆರೈಕೆ ಮಾಡುವ. ಹಾಗೆ ಈ ವರ್ಷಕ್ಕೆ ಏನೆಲ್ಲ ಆಗುತ್ತೆ ಅಂತೇಳಿ ನೋಡುವ. ಸೊ ಬನ್ನಿ ಹೊಸ ಲಾಗ್ನ ಇವತ್ತಿಗೆ ನ್ಯೂ ಇಯರ್ ಲಾಗ್ನ ಹೇಗಿರುತ್ತೆ ಅಂತೇಳಿ ನೋಡುವ. ಸೊ ಬನ್ನಿ. ಅವೆಲ್ಲ ಹೊಸ ವರ್ಷ ಅಂತೇಳಿ ಇದ್ದರೆ ಇವರಿಗೆಲ್ಲ ಏನು ಪ್ರಪಂಚನೇ ಗೊತ್ತಿಲ್ಲ. ಯಾವ ಹೊಸ ವರ್ಷನೋ ಯಾವುದು ಏನಂತಲೇ ಗೊತ್ತಿಲ್ಲ. ಎಷ್ಟು ಮುಗ್ಧ ಜೀವಿಗಳು, ಎಷ್ಟು ಚಂದ ಇವರಿಗೆ ತಿನ್ನೋಕ್ಕೆ ಸ್ವೀಟ್ಸ್ ಅಂದರೆ ಸ್ವಲ್ಪ ಅವ್ರಿಗೆ ಟೇಸ್ಟ್ ಆಗಿರೋದು ಸಿಕ್ಕಿದ್ರೆ ಅವರು ಅವತ್ತು ಖುಷಿಯಾಗಿರ್ತಾರೆ. ಹೊಸ ವರ್ಷ ಬಂತು, ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಇವರಿಗೆಲ್ಲ ಗೊತ್ತೇ ಇರೋದಿಲ್ಲ. ಎಷ್ಟು ಚಂದ ಮಾಡಿ ಮಲ್ಕೊಂಡಿದ್ದಾರೆ ಊಟ ಮಾಡಿಕೊಂಡು, ಅಲ್ವೇಂದ್ರೆ ಚೋಟು? ಓ ಪುಟ್ಟಿ ಊಟ ಮಾಡಿದೆ. ಇಷ್ಟು ಹಾಯಾಗಿ ಮಲ್ಕೊಂಡಿರ್ತಾರೆ ಅವರು ಅಲ್ಲ. ನಮ್ಮ ಮಾಮೂಲಿ ಏನು ಕೆಲಸ ಇರುತ್ತೋ ದಿನನಿತ್ಯದ್ದು ಅದನ್ನು ಮಾಡಲಿಕ್ಕೆ ನಾವು ಯಾವಾಗಲೂ ರೆಡಿ ಇರಬೇಕು. ಹಾಗೆ ಇಲ್ಲಿ ಚಿಕ್ಕ ಶಶಿ ಇರುತ್ತಲ್ಲ, ಈ ವರ್ಷ ಹಾಕಿರೋದು, ಅದಕ್ಕೆಲ್ಲ ಕಳೆನ ತೆಗ್ದಾಯಿತು. ಇನ್ನು ಹೈಟ್ ಹೋಗಿರೋದೆಲ್ಲ ಅದಕ್ಕೆ ಒಳಗಡೆ ಹೊಕ್ಕಿ ತೆಗಿಬೇಕು. ನಾವು ಹೊಕ್ಕೋದ್ರಲ್ಲಿ ಕಾಣಿಸೋದಿಲ್ಲ, ಅಷ್ಟು ಒಳಗಡೆ ಹೊಕ್ಕಿ ಕ್ಲೀನ್ ಮಾಡಿ. ಮತ್ತು ಇಲ್ಲಿ ಶಶಿಗಳನ್ನೆಲ್ಲ ಸ್ವಲ್ಪ ಸ್ಪೇಸ್ ಜಾಗ ಇದೆ, ಅಲ್ಲೆಲ್ಲ ಸೈಡಿಗೆ ಇರೋದನ್ನೆಲ್ಲ ಒಳಗಡೆ ತಂದಿಟ್ಟು ಎಲ್ಲಿ ಜಾಗ ಇದು ಅಲ್ಲಿನೆಲ್ಲ ಅಡ್ಜಸ್ಟ್ ಮಾಡಿ ಇಡಬೇಕು. ಹಾಗೆ ಇವು ತೆಗಿತೀವಲ್ಲ ಹುಲ್ಲು, ಅಷ್ಟನ್ನು ಕೂಡ ಕೊಟ್ಟಿಗೆಗೆ ಹೋಗಿ ಹಾಕ್ತೀನಿ. ಯಾಕಂದರೆ ಸಂಜೆಗೆ ಬಂದ ತಕ್ಷಣ ದನಗಳಿಗೆ ತಿನ್ನಲಿಕ್ಕಾಗತ್ತೆ, ಸುಮ್ಮನೆ ಹೊತ್ತು ಹಾಕಿದ್ರೆ ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿ.
ಇವಾಗ ಈ ಶಿಶಿಗಳಿಗೆಲ್ಲ ಕಳೆ ಜಾಸ್ತಿ ಏನಿಲ್ಲ, ಇದಕ್ಕೆ ತುಂಬ ಜಾಸ್ತಿ ಇದ್ದಿತ್ತು. ಇಲ್ಲಿ ಕಾಣಿಸ್ತಾನೆ ಇರಲಿಲ್ಲ, ಹೊಕ್ಕೋಂಗೂ ಇರಲಿಲ್ಲ, ಅಷ್ಟು ಜಾಸ್ತಿ ಇತ್ತು. ಈಗ ನಾನು ಇದ್ರ ಒಳಗಡೆ ಹೊಕ್ಕಿ ಕಳೆನ ತೆಗಿಬೇಕು. ನೆಕ್ಸ್ಟ್ ಸಂಜೆ ಆಗಿದ ತಕ್ಷಣ ಮತ್ತೆ ದಿನ ನೀರು ಬಿಡೋದು. ಒಂದಿನ ನೀರು ಬಿಟ್ಟಿಲ್ಲ ಅಂದರೂ ಮುಗೀತು, ಸತ್ತೇ ಹೋಗಿಬಿಡತ್ತೆ. ಹಾಗೆ ಇವತ್ತೇ ಇದನ್ನು ಕ್ಲೀನ್ ಮಾಡಿಬಿಟ್ರೆ ಅಡಿಕೆ ಶಶಿದ ಕಳೆ ತೆಗೆಯೋದು ಒಂದು ಪ್ರಾಬ್ಲಮ್ಮು ಸಾಲ್ವ್ ಆಗಿಬಿಡತ್ತೆ. ಸೊ ಬನ್ನಿ ಈಗ ತೆಗಿಯುವ ಪಟ ಅಂತೇಳಿ ಬೇಗ ಕೆಲಸ ಮುಗಿಸಿದ್ರೆ ನೆಕ್ಸ್ಟ್ ಕೆಲಸ ಮಾಡಲಿಕ್ಕೆ ಮನಸ್ಸು ಬರುತ್ತೆ. ಸಂಜೆ ಆಗೋಕ್ಕಿಂತ ಮುಂಚೆ ಎಷ್ಟಾಗುತ್ತೋ ಅಷ್ಟನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಬೇಗ ಎಲ್ಲ ಕೆಲಸನ ಬೇಗ ಮುಗಿಸ್ಕೊಳ್ಬೋದು. ಯಾಕಂದರೆ ಎಷ್ಟು ಕೆಲಸ ಮುಗಿಸ್ಲಿಕ್ಕೆ ಆಗೋದಿಲ್ಲ, ಆದಷ್ಟು ಟ್ರೈನ ಮಾಡುವ. ಸೊ ಬನ್ನಿ ಈಗ ಕಳೆನ ತೆಗೆಯುವ. ಈ ರೀತಿ ಹಾಕ್ಕೊಂಡು ಒಳಗಡೆ ಹಾಕಿದ್ರೆ ನಾನು ಕಾಣಿಸೋದೇ ಇಲ್ಲ, ಈ ರೇಂಜಿಗಿದೆ. ಇಲ್ಲೇ ನೋಡಿತ್ತು ಇಲ್ಲ ಕಳೆ ಈ ರೀತಿ ಬಂದಿದೆ, ಅಂದರೆ ಆ ಕಡೆ ಬಂದಷ್ಟು ಬಂದಿಲ್ಲ. ಇದನ್ನೆಲ್ಲ ತೆಗೆದು ಒಂದೊಂದು ಕಡೆ ರಾಶಿ ಮಾಡ್ತಾ ಇದ್ದೀನಿ. ಯಪ್ಪ ಬೆಳಕೆ ಕಾಣಿಸ್ತಿಲ್ಲ, ಎಲ್ಲೂ ಗೂಯೊಳಗೆ ಹೊಕ್ದಂಗೆ ಆಗ್ತಾಯಿದೆ ನನಗಂತೂ. ಹಾಗೆ ಪೂರ್ತಿಯಾಗಿ ತೆಗಿಬೇಕು, ನಮ್ಮದೇ ಅಲ್ಲ. ಫುಲ್ಲು ತೆಗೆದು ಕ್ಲೀನ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತಲ್ಲ, ಆದರೆ ಒಳಗಡೆ ಹೊಕ್ಕಿ ತೆಗೆಯೋದೇ ಫುಲ್. ಯಾಕೆಂದರೆ ಫುಲ್ ಗುಯ್ಯೊಳಗೆ ಹೊಗ್ದಂಗೆ ಆಗುತ್ತೆ, ಏನು ಸೌಂಡ್ ಆಗಿರಲಿ ಏನೂ ಕೇಳೋದಿಲ್ಲ. ಹಾಗೆ ಇವತ್ತು ಫುಲ್ಲು ಗಾಳಿ ಬೀಸ್ತಾ ಇದೆ, ಇನ್ನೇನು ಮಳೆ ಬರುತ್ತೆ. ಗಾಳಿಗೆ ಎಲ್ಲಿ ಸೈಡಿಗಿರೋ ಮಳೆನೆಲ್ಲ ಇಲ್ಲಿ ತಂದು ಹಾಕತ್ತೇನೋ. ಫುಲ್ಲು ಮಳೆ ಅಂದರೆ ಗಾಳಿ ಬಿಡಿಸ್ತಾ ಇದೆ, ಬೆಳಗ್ಗಿಂದನೂ ಕೂಡ ಫುಲ್ಲು ಗಾಳಿ. ಸೊ ನೋಡಬೇಕು, ಇಷ್ಟನ್ನೆಲ್ಲ ಬೇಗ ತೆಗೆದು ಕ್ಲೀನ್ ಮಾಡುವ. ಒಂಥರ ಗುಯ್ಯೊಳಗೆ ಹೊಗ್ದಂಗೆ ತೆಗ್ದಂಗೆ ಫೀಲ್ ಆಗ್ತಾಯಿದೆ, ಏನೂ ಕೂಡ ಸೌಂಡು ಗೊತ್ತಾಗ್ತಿಲ್ಲ ಹೊರಗಡೆದು. ಪೂರ್ತಿಯಾಗಿ ಕಳೆ ತೆಗೆದು ಮುಗೀತು. ಯಪ್ಪ ಇದ್ರ ಒಳಗಡೆ ಹೊಕ್ಕಿ ಸಾಕು ಬೇಕಾಯ್ತು, ದೊಡ್ಡ ಕಾಡೊಳಗೆ ಹೊಗ್ದಂಗೆ ಆಯ್ತಪ್ಪ. ಅಷ್ಟು ಕೂಡ ತೆಗೆದು ಮುಗಿಸಿದೆ. ಇಲ್ಲಿ ಒಂದು ಬುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೋಗಿ ಕೊಟ್ಟಿಗೆಗೆ ಹಾಕಬೇಕು. ಟೋಟಲಾಗಿ 5 ಬುಟ್ಟಿ ಕಳೆ ಸಿಕ್ತು ಇಷ್ಟು ಅಡಿಕೆ ಶಿಶಿಗೆ. ಈಗ ಎಲ್ಲೆಲ್ಲಿ ನೀರು ಬೀಳುತ್ತೆ, ಎಲ್ಲೆಲ್ಲಿ ನೀರು ಬೀಳೋದಿಲ್ವ ಅಂತ ಎಲ್ಲ ಕಡೆ ಸರಿಸಿಡ್ಬೇಕು. ಕೆಲವೊಂದು ಮೂಲೆಗೆ ನೀರು ಜಟ್ಟಿಂದ ಹೋಗಿ ಬೀಳೋದೇ ಇಲ್ಲ, ಅದನ್ನೆಲ್ಲ ಈಗ ಸೈಡಿಗೆ ಸರಿಸಿ ಎಲ್ಲ ಕರೆಕ್ಟ್ ಮಾಡಬೇಕು. ನೆಕ್ಸ್ಟ್ ಮೋಟರ್ ಸ್ಟಾರ್ಟ್ ಮಾಡಿ ಎಲ್ಲದಕ್ಕೂ ನೀರು ಬಿಡೋದು. ಸೊ ಆಲ್ರೆಡಿ ಸುಮಾರು 4:15 ಆಗಿದೆ, ಇನ್ನೇನು ಕೆಲಸ ಆಗುತ್ತೆ ಅಂತ ನೋಡಬೇಕು. ಸೊ ಈಗ ಬಂದು ಈಗ ಹಾಕಿ ಆಲ್ರೆಡಿ ಎಲ್ಲ ಬಿಟ್ಟಿನ ಹೋಗಿ ಹಾಗೆ ಹಾಕಿದ್ದೀನಿ. ಎಲ್ಲ ಕಡೆ ಕರೆಕ್ಟಾಗಿ ಎಲ್ಲ ದನ ಸಿಗೋ ಥರ ಎರಡು ಹಾಕಿಬಿಟ್ಟು ನೆಕ್ಸ್ಟ್ ಅಡಿಕೆ ಶಶಿನೆಲ್ಲ ಕರೆಕ್ಟಾಗಿ ಸರಿಸಿಡ್ಬೇಕು. ಎಲ್ಲರಿಗೂ ಇವತ್ತು ಒಂದೊಂದು ಬುಟ್ಟಿ ಹೋಗುವಷ್ಟು ತಂದು ಹಾಕಿದ್ದೀನಿ. ಅವ್ರು ಬೇಕಾದಷ್ಟು ತಿಂತಾರೆ. ಸ್ವಲ್ಪ ಮಣ್ಣು ಕೂಡ ಬುಡ ಕಟ್ ಮಾಡಿಲ್ಲ ನಾನು, ಹಾಗೆ ತಂದು ಹಾಕಿದ್ದೀನಿ. ಅವ್ರು ಬೇಕಾದಷ್ಟು ತಿಂತಾರೆ ಅಂತ ಹೇಳಿ ಇಲ್ಲೂ ಕೂಡ ಫುಲ್ ಹಾಕಿದ್ದೀನಿ. ಅದು ಶಿವಿಲ್ಲ ಅಂದರೆ ಆಲ್ಮೋಸ್ಟ್ ತಿಂತಾರೆ. ಅದು ಕೆಳಗಡೆ ಮಣ್ಣು ಕಟ್ ಮಾಡಿಲ್ಲ ನಾನು, ಹಾಗೆ ತಂದು ಹಾಕಿದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ಬುಡ ಕಡೆ ಇರೋ ಥರ ಈ ಥರ ಮಣ್ಣು ಕೂಡ ಇದೆ, ಇದನ್ನು ಒಂದು ಸ್ವಲ್ಪ ಬಿಡ್ತಾರೆ. ಹಾಗೆ ತೆಗೆದಾಗ ಕಾಡಲ್ಲಿ ಕಟ್ ಮಾಡೋದು ಅಥವಾ ಏನು ಮಾಡೋದು ಬಟ್ಟಾಶಿ ತಂದು ಹಾಕಿದ್ದೀನಿ. ಅವ್ರು ಬೇಕಾದಷ್ಟು ತಿಂತಾರೆ, ಬಾಕಿದೆಲ್ಲ ನಾಳೆ ಬೆಳಿಗ್ಗೆ ಹೊತ್ತು ಹಾಕಿದ್ರೆ ಆಯಿತು. ಈಗ ಉಂಟಲ್ಲ ಅಡಿಕೆ ಶಿಶಿನೆಲ್ಲ ಈಗ ಸೈಡಿಗೆ ಎತ್ತಿಡ್ಬೇಕು. ಎಲ್ಲ ಸರಿ ಮಾಡಿ ಇಟ್ಕೊಂಡೆ. ಮತ್ತೆ ಇವಾಗ ಪಂಪ್ ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಹೋಗಿ ಸ್ಟಾರ್ಟ್ ಮಾಡಿ ನೋಡಬೇಕು. ಒದ್ದೆ ಆದರೂ ಕೂಡ ಪರವಾಗಿಲ್ಲ, ಎಲ್ಲೆಲ್ಲಿ ನೀರು ಬಿಡುತ್ತಾ ಇಲ್ವಾ ಅಂತ ಹೇಳಿ ಈಗ ಮೋಟರ್ ಸ್ಟಾರ್ಟ್ ಮಾಡಿಬಿಟ್ಟು ಜಟ್ಟು ಬಿಟ್ಟು ನೋಡಬೇಕು. ಹಾಗೆ ಹೂವಿನ ಗಿಡಕ್ಕೆಲ್ಲ ಇವತ್ತೇ
ನೀರು ಹಾಕುವ. ಸ್ವಲ್ಪ ಟೈಮ್ ಇದೆ ಇವತ್ತು ನಾಳೆ ಅಂತಂದರೆ ಹಾಗೆ ಒಂದು ವಾರ ಮಧ್ಯೆ ಗ್ಯಾಪ್ ಬಂದುಬಿಡತ್ತೆ. ಟೈಮ್ ಸಿಕ್ಕಿದಾಗೆಲ್ಲ ಒಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಒಂದೊಂದು ದಿನಕ್ಕೆ ಭಾಗ ಮಾಡ್ಕೊಂಡು ಹಾಕ್ತಾ ಹೋದರೆ ಒಂದೇ ದಿನಕ್ಕೆ ಹೆವಿಯಾಗಿ ಬೀಳೋದಿಲ್ಲ ಮತ್ತು ಗ್ಯಾಪು ಕೂಡ ಜಾಸ್ತಿ ಬರೋದಿಲ್ಲ. ಹಾಗೆ ಟೈಮ್ ಸಿಕ್ಕಿದಾಗೆಲ್ಲ ಹೂವಿನ ಗಿಡಕ್ಕೆ ನೀರು ಹಾಕ್ಕೊಂಡು ಬಿಟ್ಟರೆ ನಾಳೆ ಮತ್ತೆ ಅರ್ಜೆಂಟ್ ಇದ್ದಾಗಲೂ ಕೂಡ ಕೆಲವೊಂದು ಸತಿ 2-3 ದಿನ ಆಯಿತು ಹಾಕೇ ಇಲ್ಲ ಅಂತೇಳಿ ಅರ್ಜೆಂಟಲ್ಲಿ ರಾತ್ರಿ ಕೂಡ ನೀರು ಬಿಡಬೇಕಾಗುತ್ತೆ. ಹಾಗೆ ಇವತ್ತೇ ಹೂವಿನ ಗಿಡಕ್ಕೆಲ್ಲ ನೀರು ಬಿಟ್ಟು ಹಾಗೆ ಏನು ಕೆಲಸ ಅಂತೇಳಿ ಬೇಕಿದ್ರೆ ಅದಕ್ಕೆ ಇವತ್ತು ರಾಶಿ ಮಾಡಿಬಿಡ್ತೀನಿ. ಈ ಜಟ್ಟಿಗೆ ಬಿಟ್ಟರೆ ಹೋದರೆ ಫುಲ್ ಮೈಯೆಲ್ಲ ಪೂರ್ತಿ ಬರುತ್ತೆ. ನಾನು ದೊಡ್ಡ ಜಟ್ಟಿಗೆ ಸ್ಟಾಪ್ ಹಾಕೊಂಡಿದೆ, ಅದನ್ನು ಹೋಗಿ ಮತ್ತೆ ಸರಿ ಮಾಡಬೇಕು. ಸಾಕಾಗಿದೆ. ಒಂದು ಜಟ್ಟು ದೊಡ್ಡ ಜಟ್ಟಿ ಎರಡು ಒಂದು ಸತಿ ಬಿಡೋಕ್ಕಾಗೋದಿಲ್ಲ. ಒಂದು ಟೀ ಏನೋ ಕಡಿಮೆ ಬಿದ್ದುಬಿಟ್ಟಿದೆ. ಎಲ್ಲಾದರೂ ಹೋದಾಗ ಅದನ್ನು ತಗೊಂಡು ಮುಂದೆ ಹಾಕಿದ್ರೆ ಒಂದು ಸತಿ ಬಿಡೋಕ್ಕಾಗತ್ತೆ. ಇವಾಗ ಸದ್ಯಕ್ಕೆ ಹೋಗಿಲ್ಲ, ಹೋದಾಗ ತಗೊಂಡು ಬರಬೇಕು. ಅದಕ್ಕೆನೆಲ್ಲ ಬಿಸಿಲಿರ್ಬೇಕಾದ್ರೆ ನಾವು ರಾಶಿ ಮಾಡಬೇಕು. ಯಾಕೆಂದರೆ ಅದು ಸುಮಾರು ಒಣಗ್ತಾ ಬಂದಿದೆ. ಇನ್ನು ಇಬ್ಬನಿ ಬಿಡೋಕ್ಕಿಂತ ಮುಂಚೆನೇ ತಂಪಲಾಗೋಕ್ಕಿಂತ ಮುಂಚೆನೇ ರಾಶಿ ಮಾಡಿದ್ರೆ ಸ್ವಲ್ಪ ಬಿಸಿ ಇರುತ್ತೆ ಅಂತ ಹೇಳಿ ಈಗ ಇದನ್ನಷ್ಟು ರಾಶಿ ಮಾಡಿಬಿಡುವ. ಅಡಿಕೆ ಎಲ್ಲ ರಾಶಿ ಮಾಡಿ ಮುಗೀತು. ಈಗ ಒಂದು ಸ್ವಲ್ಪ ಹೂವಿನ ಗಿಡಕ್ಕಷ್ಟು ನೀರು ಬಿಡೋದುಂಟು. ಈಗ ಆರಾಮಾಗಿ ಅದಕ್ಕಷ್ಟು ನೀರು ಬಿಟ್ಟರೆ ಮುಗೀತು. ಆಲ್ರೆಡಿ ಪೈಪ್ಲೈನ್ ಹಾಕಿಟ್ಟಿದ್ದೀನಿ. ಹೀಗೆ ಅಷ್ಟಕ್ಕೂ ಕೂಡ ಇಲ್ಲಷ್ಟು ದಾಸವಾಳ ಗಿಡಕ್ಕೆ ಮತ್ತು ಅಲ್ಲಿ ಜರ್ಬರ್ ಗಿಡಕ್ಕೆ ಅಷ್ಟಕ್ಕೆ ನೀರು ಬಿಟ್ಟರೆ ಫಿನಿಶ್ ಆಗುತ್ತೆ. ಎಲ್ಲದಕ್ಕೂ ನೀರು ಹಾಕಿ ಮುಗಿಯುತ್ತೆ. ಅಷ್ಟು ನೀರು ಹಾಕಿಬಿಟ್ಟು ನೆಕ್ಸ್ಟ್ ಮನೆ ಒಳಗೆ ಹೋಗಿ ಏನು ಮಾಡೋದು ಅಂತ ಹೇಳಿ ನೋಡುವ. ಹೂವಿನ ಗಿಡಕ್ಕೆಲ್ಲ ನೀರು ಬಿಟ್ಟಾಯಿತು. ಆಲ್ರೆಡಿ ಸಂಜೆನೇ ಆಗಿಬಿಡ್ತು. ಟ್ಯಾಂಕ್ ತುಂಬ ಹರಿತಾ ಇದೆ. ನೀರು ಬಿಡೋಷ್ಟರಲ್ಲಿ ಒಂದು 15 ನಿಮಿಷ ಆಯಿತು. ಟ್ಯಾಂಕ್ ತುಂಬ ಹರಿತಾ ಇತ್ತು. ಜಟ್ಟನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಆ ಹೂವಿನ ಗಿಡಕ್ಕಷ್ಟು ನೀರು ಬಿಟ್ಟೆ. ಈಗ ಹೋಗಿ ಮೋಟಾರ್ ಬಂದ್ ಮಾಡಿ ಮನೆಯೊಳಗೆ ಏನೂ ಕೂಡ ಕೆಲಸ ಮಾಡಿಲ್ಲ. ಹಂಡೆಗೆ ಬೆಂಕಿ ಕೂಡ ಮಾಡಿಲ್ಲ. ಆಲ್ರೆಡಿ ಅಪ್ಪ ತೋಟದಿಂದ ಮನೆಗೆ ಬಂದಾಯಿತು. ಏನೂ ಕೂಡ ಮಾಡಿಲ್ಲ. ಇವಾಗ ಹೋಗಿ ಎಲ್ಲ ಬೇಗ ಮಾಡಬೇಕು. ಅಡುಗೆನೂ ಮಾಡಬೇಕು. ಎಲ್ಲ ಮುಗಿಸ್ಕೊಂಡು ಇವತ್ತಿಗೆ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ತಪ್ಪದೇ ಕಮೆಂಟ್ ಮಾಡಿ.